JDS ಕೋರ್ ಕಮಿಟಿಯ ಅಧ್ಯಕ್ಷರಾಗಿದ್ದಂತಹ GT ದೇವೇಗೌಡರಿಗೆ JDS ಪಕ್ಷ ಈಗ ಕೋಕನ್ನು ಕೊಟ್ಟಿರುವಂತಹದ್ದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ GT ದೇವೇಗೌಡರೇ ಸ್ವತಃ ಇದ್ದಾರೆ. ಸರ್, ಒಂದು ಪಕ್ಷದಲ್ಲಿ ಆ ಥರದ ಗುಸುಗುಸು ಚರ್ಚೆ ನಡೀತಾ ಇತ್ತು, GT ದೇವೇಗೌಡರನ್ನ ತೆಗೆದು ಹಾಕ್ಬಿಡ್ತಾರೆ ಅಂತ. ಇದನ್ನು ನೀವು ನಿರೀಕ್ಷೆ ಮಾಡಿದ್ರಾ ನನ್ನನ್ನು ತೆಗಿತಾರೆ ಅಂತ? JDS ಕೋರ್ ಕಮಿಟಿ ಅಧ್ಯಕ್ಷನಾಗಿ ಹಲವಾರು ಸಭೆಗಳು ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವೆಲ್ಲ ಕೋರ್ ಕಮಿಟಿಲಿರ್ತಕ್ಕಂಥ 22 ಜನ ಮುಖಂಡರುಗಳು ಕೂಡ ಭಾಗವಹಿಸ್ತಾ ಇದ್ವಿ, ಸಭೆಗಳು ನಡೆಸ್ತಾ ಇದ್ವಿ. ಆದರೆ ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನನ್ನು ವಿರೋಧ ಪಕ್ಷದ ನಾಯಕನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ನಾನು ಹೇಳಿದೆ, ಬಂಡಪ್ಪ ಕಾಶಂಪುರ್ ಅವ್ರಿಗೆ ಕೊಡಿ ಕೋರ್ ಕಮಿಟಿ ಅಧ್ಯಕ್ಷರು, ಇಲ್ಲ ಸುರೇಶ್ ಬಾಬುಗೆ ಕೊಡಿ, ನಾನು ಆಪೋಸಿಷನ್ ಫ್ಲೋರ್ ಲೀಡರ್ ಆಗಿ ಮಾಡಿ ಅಂತಕ್ಕಂಥ ತೀರ್ಮಾನ ಆಗಿತ್ತು. ಅದು ಪಾಂಡವಪುರದಲ್ಲಿ ಸಭೆ ನಡೆಯುವಾಗ ಕಂಗ್ರ್ಯಾಚುಲೇಷನ್ ಮಾಡಿ ಕಳಿಸ್ಕೊಟ್ರು ನನಗೆ. ಬೆಳಿಗ್ಗೆ ನಾನು ರೆಡಿಯಾಗಿ ಬಂದೆ, ಸ್ಪೀಕರ್ ಚೇಂಬರ್ಗೆ ಬಂದಾಗ ಲೆಟ್ರು ಸುರೇಶ್ ಬಾಬು ಕೊಟ್ಟಿದ್ದರು, ಕುಮಾರಸ್ವಾಮಿಯವರು. ನನ್ನ ಮನಸ್ಸಿಗೆ ನೋವಾಯಿತು. ಆವತ್ತಿಂದ ಯಾವುದೇ ಸಭೆ ಸಮಾರಂಭಗಳಿಗೆ, ಪಕ್ಷ ಸಭೆಗಳಿಗೆ ನಾನು ಹೋಗಲಿಲ್ಲ. ಈಗ ಅವ್ರ ಪಕ್ಷ ಕಟ್ಟೋಬೇಕಂತ ಅನಿವಾರ್ಯ ಸ್ಥಿತಿ ಬಂದಿರೋದ್ರಿಂದ ಅವರು ಆ ತೀರ್ಮಾನ ಕೈಗೊಂಡು ಇವತ್ತು ಪಕ್ಷವನ್ನು ಸಜ್ಜುಗೊಳಿಸ್ತಕ್ಕಂಥದ್ರಲ್ಲಿ ಕುಮಾರಸ್ವಾಮಿಯವರು ದೇಶದ ಕೈಗಾರಿಕಾ ಮಂತ್ರಿಗಳಾಗಿ, ಸ್ಟೀಲ್ ಮಂತ್ರಿಗಳಾಗಿ, ಇವತ್ತು ಬೃಹತ್ ಮಧ್ಯಮ ಕೈಗಾರಿಕೆಗಳ ಸಚಿವರಾಗಿದ್ದಾರೆ, ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ. ಈ ಪಕ್ಷವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಈ ಎಲ್ಲ ರೀತಿಯ ಕಾರ್ಯಕ್ರಮನ ರೂಪಿಸಬೇಕು, ಯೋಜನೆಗಳನ್ನು ರೂಪಿಸಬೇಕು. ನಾನು ಯಾವುದೇ ಕಾರ್ಯಕ್ರಮ ಭಾಗವಹಿಸ್ತಾ ಇರೋದ್ರಿಂದ ಆ ತೀರ್ಮಾನವನ್ನು ಅವ್ರು ಕೈಗೊಂಡಿದ್ದಾರೆ. ಅದು ಒಳ್ಳೆಯ ತೀರ್ಮಾನ. ಒಂದು ಪ್ರಾದೇಶಿಕ ಪಕ್ಷ ಈ ರಾಜ್ಯದಲ್ಲಿ ಉಳಿಬೇಕು ಅಂತಕ್ಕಂಥದ್ದನ್ನು ದೇವೇಗೌಡರು ಕಟ್ಟಿರ್ತಕ್ಕಂಥ ಈ ಪಕ್ಷವನ್ನು ಉಳಿಸ್ತಕ್ಕಂಥ ದಿಕ್ಕಲ್ಲಿ ಈ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸಿದ್ದೇನೆ.